ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 5ನೇ ತರಗತಿಯ ಪದ್ಯ ಭಾಗ 2 ಸ್ವಾತಂತ್ರ್ಯದ ಹಣತೆ ಪ್ರಶ್ನೋತ್ತರಗಳು. ಇದರಲ್ಲಿ ಮೊದಲನೇದಾಗಿ ಅಭ್ಯಾಸದಲ್ಲಿ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ, ಹಾಗೆ ವ್ಯಾಕರಣ, ಮಾಹಿತಿ, ಭಾಷಾ ಚಟುವಟಿಕೆ ಕೊಟ್ಟಿದ್ದಾರೆ. ಪದ್ಯ ಭಾಗ 2 ಸ್ವಾತಂತ್ರ್ಯದ ಹಣತೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸದಾ ಉರಿಯುತ್ತಿರಬೇಕಾದದ್ದು ಯಾವುದು? ಸದಾ ಉರಿಯುತ್ತಿರಬೇಕಾದದ್ದು ಸ್ವಾತಂತ್ರ್ಯ ಎಂಬ ಹಣತೆ. ದೇಶಭಕ್ತಿ ಉಳ್ಳವರು ಏನು ಮಾಡಬಲ್ಲರು? ದೇಶಭಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿನ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು. ಮೊಳಕೆ ಉಂಟಾದುದು ಹೇಗೆ? ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರು ಹನಿಗಳ ಮರವಾಗಿ ಬೆಳೆದಿದೆ. ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ನಮ್ಮ ಜೀವನದ ಗುರಿಯು ಸಾಧನೆಯತ್ತ ಸಾಗುತ್ತಾ ಇರಬೇಕು. ಹಾಗೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಸದಾ ಇಂದ ಘನತೆ ಗಂಟ ಕೊಟ್ಟಿದ್ದಾರೆ. ಹಾಗೆ ಸಾಗಿದಂತೆ ಕೂಡ ಇದೆ, 2 ಪ್ಯಾರಾಗ್ರಾಫ್ ಇದೆ, ಇಲ್ಲಿ ನೀವೇ ನೋಡ್ಬೋದು. ನೋಡಿ, ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆಯಲ್ಲಿಂದ ಹಿಡಿದು ಘನತೆ ಸದಾ ಗಂಟ, ಇಲ್ಲಿ ಗಂಟ ಒಂದು ಪ್ಯಾರಾಗ್ರಾಫ್ ಕಂಠಪಾಠ ಮಾಡಬೇಕು. ಇದಾದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸಾಗಿದಂತೆ ದವನ ಸದಾ, ನೋಡಿ ಇಲ್ಲಿ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಇಲ್ಲಿಂದ ಹೂವು ದಮನ ಸದಾ, ಇಲ್ಲಿ ಗಂಟ ಕಂಠಪಾಠ ಮಾಡಬೇಕು. ವ್ಯಾಕರಣ, ಮಾಹಿತಿ, ಲಿಂಗಗಳು. ಇದರಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಇದೆ. ಪುರುಷರನ್ನು ಹೋಲಿಸುವುದಕ್ಕೆ ಇಲ್ಲಿ ನೋಡಿ ಶಿವಭಕ್ತ, ಶರಣ, ಇವೆಲ್ಲ ಪುಲ್ಲಿಂಗಗಳಾಗುತ್ತದೆ. ಸ್ತ್ರೀಲಿಂಗದಲ್ಲಿ ಸಿಂಧು, ರಾಣಿ, ಈ ರಾಣಿ ಈ ಹೆಂಗಸಿಗೆ ಹೋಲಿಸುವಂಥದ್ದು ಸ್ತ್ರೀಲಿಂಗ ಆಗುತ್ತೆ. ನಿಮಗೆ ಹಾಗೆ ಗೊತ್ತಾಗುತ್ತೆ ನೋಡ್ಬೋದು. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಭಾಷಾ ಅಭ್ಯಾಸ. ಪುಲ್ಲಿಂಗ ಎಂದರೇನು? ಸ್ತ್ರೀಲಿಂಗ ಎಂದರೇನು? ಹಾಗೆ ನಪುಂಸಕಲಿಂಗ ಎಂದರೇನು ಅಂತ ಇದೆ. ನೀವೇ ನೋಡ್ಬೋದು. ಗಂಡಸು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಪುಲ್ಲಿಂಗಗಳು ಅಂತ ಅಂತೀವಿ. ಹೆಂಗಸು ಎಂಬ ಅರ್ಥದಿಂದ ಬಳಸುವ ಪದಗಳನ್ನು ಸ್ತ್ರೀಲಿಂಗಗಳು. ಗಂಡಸು ಅಥವಾ ಹೆಂಗಸು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳನ್ನು ನಪುಂಸಕಲಿಂಗಗಳಂತ ಕರಿತೀವಿ ನಾವು. ಇದಿಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಗಂಡಸು ಅಂತ ಸೂಚಿಸೋದಕ್ಕೆ ಏನಂತೀವಿ? ಪುಲ್ಲಿಂಗ ಅಂತೀವಿ. ಹೆಂಗಸನ್ನ ಸೂಚಿಸುವಂಥ ಹೆಸರುಗಳನ್ನ ಏನಂತೀವಿ? ಸ್ತ್ರೀಲಿಂಗಗಳು. ಗಂಡಸು ಮತ್ತು ಹೆಂಗಸು ಇಬ್ಬರು ಅಲ್ಲದೆ ಇರೋ ಪದಗಳನ್ನ ನಪುಂಸಕಲಿಂಗ ಅಂತ ಕರಿತೀವಿ. ಈಗ ಲಿಂಗಾರೂಪಣೆ. ಈಗ ಶರಣ, ಶರಣಿ, ಇವಳು, ಇವನು, ಗೌಡತಿ, ಗೌಡ, ಅತ್ತೆ, ಮಾವ, ಅವನು, ಅವಳು, ಹೀಗೆ ಅದು ಪುಲ್ಲಿಂಗ, ಈ ಕಡೆದು ಸ್ತ್ರೀಲಿಂಗಗಳು. ಹಾಗೆ ಕೊಟ್ಟಿರೋ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳಾಗಿ ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಕೆಲವೊಂದಿಷ್ಟು ಪದಗಳು ಕೊಟ್ಟಿದ್ದಾರೆ, ಇಲ್ಲಿ ನಾನು ವಿಂಗಡಿಸಿದ್ದೀನಿ ನೋಡಿ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗ ಅಂದರೆ ಏನು? ಗಂಡಸನ್ನು ಸೂಚಿಸುವಂಥ ಪದಗಳನ್ನ ಹೇಳ್ತೀವಿ. ಅದು ಯಾವ್ಯಾವು? ಆತ, ಅಣ್ಣ, ತಾತ, ಗೆಳೆಯ. ಸ್ತ್ರೀಲಿಂಗ ಅಂದರೆ ಹೆಂಗಸಲ್ವಾ? ಅರಸಿ, ಗಂಗೆ, ತಾಯಿ, ರಾಧೆ, ಹೀಗೆ. ನಪುಂಸಕಲಿಂಗ ಇವೆರಡೂ ಅಲ್ಲ. ಕೋಗಿಲೆ, ಜಿಂಕೆ, ಗಿಳಿ, ಹಣ್ಣು, ಇವಿಷ್ಟು ನಪುಂಸಕಲಿಂಗ ಅಂತ ಕರಿತೀವಿ. ಶುಭ ನುಡಿ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ, ಒಗ್ಗಟ್ಟಿನಲ್ಲಿ ಬಲವಿದೆ. ಇಲ್ಲಿಗೆ ವ್ಯಾಕರಣ, ಮಾಹಿತಿ ಕೂಡ ಮುಗಿದಿದೆ. ಭಾಷಾಭ್ಯಾಸ ಕೂಡ ಮುಗಿದಿದೆ. ಸ್ವಾತಂತ್ರ್ಯ ಹಣತೆಯ ಪ್ರಶ್ನೋತ್ತರಗಳು ಕೂಡ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಹಾಗೆ ಕಂಟಿನ್ಯೂಷನ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾನೆ ಬಂದಿದ್ದೀನಿ. ಗದ್ಯ ಭಾಗ ಹಾಗೆ ಪದ್ಯ ಭಾಗ ಕೂಡ ಸ್ಟಾರ್ಟ್ ಆಗಿದೆ. ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ನೋಡಿ. ಧನ್ಯವಾದಗಳು ಮಕ್ಕಳೇ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.